ಅವರು ಈಗ ಬಂದಿದ್ದಾರೆ. ಈ ಸಮಯದಲ್ಲಿ ಅವರಿಗೆ ಒಂದು ಕಾರಣಾಂತರಗಳಿಂದ ಬರ್ಲಿಕ್ಕೆ ಆಗ್ಲಿಲ್ಲ, ಸಮಸ್ಯೆ ಇತ್ತು ಅಂತ ನಾನು ಅದನ್ನ ಹೇಳಿದ್ದೆ. ಅವರು ಬರ್ಬೇಕು ಅನ್ನೋದು ಕಾರ್ಯಕರ್ತರಿಗೆ ನೋವಿತ್ತು. ಮತ್ತೆ ಅವ್ರು ಬರ್ಲಿಲ್ಲ ಅಂತ ನಾನು ಸೋತಿದ್ರೆ ಆ ನೋವು ನಮ್ಗಿಲ್ಲ ಅಂತ ಹೇಳಿದ್ದೇನೆ ಯಾವತ್ತೂ ಕೂಡ. ಯಾಕಂದ್ರೆ ಇಡೀ ಜಿಲ್ಲೆಯಲ್ಲಿ ಹೈಯೆಸ್ಟ್ ವೋಟು 75,000 ಮತಗಳನ್ನ ನಮ್ಮ ಕ್ಷೇತ್ರದ ಜನತೆ ಮತ್ತೆ ನಮ್ಮ ಕಾರ್ಯಕರ್ತರು ಪದಾಧಿಕಾರಿಗಳು ದುಡ್ಡು ನಮ್ಗೆ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಕೇವಲ ನನಗೆ 1,200 ಮತಗಳು ಕಡಿಮೆ ಇದೆ ನನಗೆ, ನಾನು ಸೋಲಿಕ್ಕೆ. ಅದಕ್ಕೆ ನಾನು ಆ ಕಾರ್ಯಕರ್ತರಿಗೆ ನೋವಾಗಿದೆ ಹೊರತು ನಾವು ಆ ಕಾರಣದಿಂದ ಸೋತಿದ್ವಿ ಅಂತ ಹೇಳಿಲ್ಲ. ರೂಪಾಲ್ ನಾಯ್ಕ ಅವರಿಗೆ ನೋವಾಗಿಲ್ವಾ? ನೋವಿದೆ. ಒಂದು ವೇಳೆ ಬಂದಿದ್ರೆ ಇಲ್ಲ ನಾವು ಅದನ್ನ ಖಂಡಿತವಾಗಿಯೂ ಆ ರೀತಿಯಲ್ಲೇ ಇರ್ಲಿಲ್ಲ. ಅವ್ರು ಬಂದಿದ್ರೆ ಬರ್ಲಿಲ್ಲ ಆಗಿದ್ವಿ ಅಂತ ಇಲ್ಲ. ಆದ್ರೆ ಆ ಕಾರಣಕ್ಕೆ MLA ಎಲೆಕ್ಷನ್ ಟೈಮ್ ನಲ್ಲಿ ಎಲ್ಲ ನಮ್ಮ ಜಿಲ್ಲೆ ಒಂದ್ಸಲ ಓಡಾಡ್ಬೇಕನ್ನೋದು ಮಾಹಿತಿ ಅವರು ಕೊಡ್ಬೇಕಾಗಿತ್ತು. ಯಾಕಂದ್ರೆ ಅಟ್ಲೀಸ್ಟ್ ಒಂದು ಇದ್ರ ಮುಖ ಕೊಡ್ಬೇಕಾಗಿತ್ತು. ಎಲ್ಲ ಕಡೆ ನಾನು ಹೇಳಿದ್ದೇನೆ, ಓಪನ್ ಆಗಿ ಹೇಳಿದ್ದೇನೆ. ಯಾಕ್ರಿ ನಮ್ಮ ಪಕ್ಷ ಸಂಘಟನೆ ಯಾರಿಗೆ ಅಭ್ಯರ್ಥಿಯನ್ನು ಮಾಡ್ತದೆ ಅವರಿಗೆ ನಮ್ಮ ಹೆಚ್ಚಿನ ಒಂದು ಕಾರವಾರ ಅಂಕೋಲ ಕ್ಷೇತ್ರ ಎಲ್ಲ ಇಡೀ ಉತ್ತರ ಕನ್ನಡ ಜಿಲ್ಲೆಯಿಂದ ಹೈಯೆಸ್ಟ್ ಲೀಡ್ ಅಲ್ಲಿ ನಾವು ಅವರನ್ನ ವಿನ್ ಮಾಡಿಸ್ತೇವೆ. ನಮ್ಮ ಉತ್ತರ ಕನ್ನಡ ಜಿಲ್ಲೆಯಿಂದ ಒಬ್ಬ ಕ್ಯಾಂಡಿಡೇಟ್ ನಮ್ಮ MP ಅವರಾಗಿ ನಮ್ಮ ನರೇಂದ್ರ ಮೋದಿಜಿಯವರ ಕೈ ಬಲಪಡಿಸಲಿಕ್ಕೆ ನಮ್ಮ ಇಲ್ಲಿಂದ ಕ್ಷೇತ್ರದ ಒಬ್ಬ ಸಂಸದರು ಅಲ್ಲಿ ಇರ್ತಾರೆ. ಅನಂತಕುಮಾರ್ ಹೆಗಡೆನ ಹೊರತುಪಡಿಸಿ ಬೇರೆಯವರಿಗೆ ಟಿಕೆಟ್ ಅನ್ನ ಕೊಡಬೇಕು ಅನ್ನೋದು ಅದು ಇನ್ನೂ ತನಕ ಯಾವುದು ಪಕ್ಷ ನಿರ್ಧಾರ ಆಗಲಿಲ್ಲ. ಈ ಊಹಾಪೋಹಗಳಿಗೆ ಒಂದು 2-3 ದಿವಸದಲ್ಲಿ ತೆರೆ ಬೀಳುತ್ತದೆ. ಯಾಕಂದ್ರೆ ಯಾವುದೇ ಸಹ ಪಕ್ಷ ಇನ್ನೂ ತನಕ ತಿಳಿಸಿಲ್ಲ. ಅದರಂತೆ ನಾವು ಏನೂ ಮಾತಾಡ್ಲಿಕ್ಕೆ ಆಗುದಿಲ್ಲ. ಒಂದೇ ಒಂದು ವಿಚಾರ ಅಂದ್ರೆ ನಮ್ಗೆ ಅಭ್ಯರ್ಥಿ ಯಾರೇ ಆಗ್ಲಿ ನಾವು ಉತ್ತರ ಕನ್ನಡದ ಹೈಯೆಸ್ಟ್ ಲೀಡ್ ಅಲ್ಲಿ ಅವರನ್ನು ಗಳಿಸ್ಕೊಂಡು ಕಳ್ಸ್ಕೊಳ್ತೀವಿ. ಓಕೆ.